ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಎಲ್ಲರ ಫೇವ್ರೆಟ್ ಚಿಕನ್ ಕಬಾಬ್ ಹೇಗೆ ಮಾಡೋದಂತ ತೋರಿಸ್ತೇನೆ. ಸೇಮ್ ನಿಮಗೆ ಹೋಟೆಲ್ ಸ್ಟೈಲಲ್ಲಿ ಮಾಡುವಂಥ ಕಬಾಬ್ ಇದು. ಬ್ಯಾಚುಲರ್ಸ್ಗೂ ಕೂಡ ಈಸಿಯಾಗಿ ಮಾಡ್ಬೋದು ಈ ರೆಸಿಪಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್. ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ನಾನಿಲ್ಲಿ 1/2 kg ಚಿಕನ್ಗೆ ಕಬಾಬ್ ಮಾಡ್ತಾ ಇರೋದು. 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, ನಿಮಗೆ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಮತ್ತು 1 ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಬೋದು. 1 ಟೀ ಸ್ಪೂನ್ ಟರ್ಮರಿಕ್ ಪೌಡರ್ ಅರಿಶಿನ ಹುಡಿ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪೌಡರ್, ಗರಂ ಮಸಾಲ ಪೌಡರ್ 1 ಟೇಬಲ್ ಸ್ಪೂನ್, ಎಕ್ಸ್ಟ್ರಾ ಫ್ಲೇವರಿಗಾಗಿ 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ನೀವು ಮನೆಯಲ್ಲೇ ಮಾಡಿದಂಥ ಪೆಪ್ಪರ್ ಪೌಡರ್ ಯೂಸ್ ಮಾಡಿ, 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಮತ್ತು 2 ಟೇಬಲ್ ಸ್ಪೂನ್ ರೈಸ್ ಫ್ಲೋರ್ ಹಾಕುವುದರಿಂದ ಔಟರ್ ಲೇಯರ್ ಉಂಟಲ್ಲ ತುಂಬ ಕ್ರಿಸ್ಪಿಯಾಗಿ ಬರ್ತದೆ. ಅದಕ್ಕೋಸ್ಕರ ಮೈದಾ ಹಿಟ್ಟು ಹಾಕಬೇಡಿ. ಮೈದಾ ಹಿಟ್ಟು ಹಾಕಿದರೆ ಆಯಿಲಲ್ಲಿ ಫ್ರೈ ಮಾಡುವಾಗ ಕವರ್ ಬಿಟ್ಟು ಹೋಗುವ ಚಾನ್ಸಸ್ ಇರ್ತದೆ ಮತ್ತು ಹಿಟ್ಟು ಥರ ಆಗ್ತದೆ. ಅದಕ್ಕೋಸ್ಕರ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬಿಳಿ ಎಳ್ಳು 1 ಟೇಬಲ್ ಸ್ಪೂನ್, ಕಸೂರಿ ಮೇಥಿ ಅರ್ಧ ಟೇಬಲ್ ಸ್ಪೂನ್ ಮತ್ತು ರೆಡ್ ಫುಡ್ ಕಲರ್ ನೀವು ಸ್ಕಿಪ್ ಮಾಡ್ಬೋದು ಇಷ್ಟ ಇಲ್ಲದಿದ್ದರೆ. ಕಬಾಬ್ ಯಾವಾಗಲೂ ರೆಡ್ ಕಲರ್ ಆಗಿ ಕಲರ್ಫುಲ್ ಆಗಿರ್ತದಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಯೂಸ್ ಮಾಡಿದ್ದು. ಲಿಂಬೆ ರಸ, ಒಂದು ಫುಲ್ಲು ಲೆಮನ್ ಇದು ರಸನ ನಾನಿಲ್ಲಿ ಹಾಕಿದ್ದೇನೆ. ನನಗೆ ಕನ್ನಡ ಸರಿಯಾಗಿ ಬರುವುದಿಲ್ಲ, ನಾನು ಟ್ರೈ ಮಾಡೋದಷ್ಟೇ. ಏನಾದರೂ ಮಿಸ್ಟೇಕ್ ಇದ್ದರೆ ನೀವು ಅಡ್ಜಸ್ಟ್ ಮಾಡ್ತಾ ಹೋಗಬೇಕು. 1 ಮೊಟ್ಟೆ ಬದಲು ನಿಮಗೆ ಮೊಸರು ಕೂಡ ಯೂಸ್ ಮಾಡ್ಬೋದು. ಕೆಲವರಿಗೆ ಮೊಟ್ಟೆಯಲ್ಲಿ ಇಷ್ಟು ಇರೋದಿಲ್ಲಲ್ಲ, ಅಂಥವರು ಮೊಸರು ನೀವು ಯೂಸ್ ಮಾಡ್ಬೋದು. ಈಗ ಇದನ್ನು ಮೊದಲು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ನೀರು ಸೇರಿಸಿಬಿಟ್ಟು ಕರೆಕ್ಟ್ ಮಿಶ್ರಣದಲ್ಲಿ ಇದರ ಮಸಾಲೆ ಮಾಡಬೇಕು. ತುಂಬ ಗಟ್ಟಿಯಾಗಿರಬಾರ್ದು, ತುಂಬ ತೆಳುವಾಗಿ ಕೂಡ ಇರಬಾರ್ದು. ತುಂಬ ಗಟ್ಟಿಯಾದರೆ ಚಿಕನ್ ಫ್ರೈ ಮಾಡುವಾಗ ಉಂಟಲ್ಲ ಒಂದು ಹಿಟ್ಟು ಥರ ಎಲ್ಲ ಬರ್ತದೆ ಕಬಾಬಿದು ಮೇಲ್ಗಡೆ. ತುಂಬ ತೆಳುವಾದರೆ ಆಯಿಲಲ್ಲಿ ಫ್ರೈ ಮಾಡುವಾಗ ಚಿಕನಿಗೆ ಮಸಾಲೆನೇ ಅಂಟಿಕೊಳ್ಳೋದಿಲ್ಲ. ಮೀಡಿಯಮ್ ಥಿಕ್ನೆಸ್ಸಲ್ಲಿ ನಾವಿದನ್ನು ರೆಡಿ ಮಾಡಬೇಕು ಮಸಾಲೆಯನ್ನು. ಆವಾಗ ಚಿಕನ್ಗೂ ಕೂಡ ಪರ್ಫೆಕ್ಟಾಗಿ ಅಂಟಿಕೊಳ್ಳುತ್ತೆ. ಆಯಿಲಲ್ಲಿ ಫ್ರೈ ಮಾಡುವಾಗ ಕೂಡ ನಿಮಗೆ ಬೇರೆ ಆಗೋದಿಲ್ಲ. ಮತ್ತು ಚಿಕನ್ ಹಾಕಿ ಮಿಕ್ಸ್ ಮಾಡುವಾಗ ಚಿಕನ್ನಲ್ಲಿ ಸ್ವಲ್ಪ ಕೂಡ ನೀರಿರಬಾರ್ದು. ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆದ ನಂತರ ಇದಕ್ಕೆ ನಾವು ಸೇರಿಸಬೇಕು. ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಫ್ರೀಝರಲ್ಲಿ ಇಡ್ತಾ ಇದ್ದೇನೆ. ನಾನು ಫ್ರಿಜ್ಜಲ್ಲಿ ಇಡುವ ಮೊದಲು ಇದಕ್ಕೆ ಸ್ವಲ್ಪ ಕರಿಬೇವು, ನನ್ನ ಹತ್ರ ಇಲ್ಲಿ ಡ್ರೈ ಕರಿ ಲೀವ್ಸ್ ಇತ್ತು, ಅದನ್ನು ಸಹ ಹಾಕಿದ್ದೇನೆ. ನಿಮ್ಮ ಹತ್ರ ಫ್ರೆಶ್ ಕರಿ ಲೀವ್ಸ್ ಇದ್ದರೆ ಅದನ್ನು ಸೇರಿಸ್ಬಿಡಿ. ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ 1 ಟೀ ಸ್ಪೂನ್, 1 ಟೀ ಸ್ಪೂನ್ ಬಿಳಿ ಎಳ್ಳು ಮತ್ತು 1 ಟೀ ಸ್ಪೂನ್ ಕಸೂರಿ ಮೇಥಿ ಇದರ ಮೇಲ್ಗಡೆ ಫುಲ್ ನಾನು ಹಾಕಿಬಿಟ್ಟು ಫ್ರೀಝರಲ್ಲಿ ಅರ್ಧ ಗಂಟೆ ಇಟ್ಟಿದ್ದೇನೆ. ಈಗ ಫ್ರೀಝರಲ್ಲಿ ನಾನು ಅರ್ಧ ಗಂಟೆ ಇಟ್ಟು ಮತ್ತೆ ಅರ್ಧ ಗಂಟೆ ಹೊರಗೆ ಇಟ್ಟು ಈಗ ನಾನು ಇದನ್ನು ಫ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಫ್ರೈ ಮಾಡುವ ಮುಂಚೆ ಮೇಲ್ಗಡೆ ನಾವು ಕರಿ ಲೀವ್ಸ್, ಬಿಳಿ ಎಳ್ಳು, ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿದ್ದೀವಲ್ಲ, ಅದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಯಿಲಿಗೆ ಹಾಕಬೇಕು. ಆಯಿಲ್ ಉಂಟಲ್ಲ ತುಂಬ ಬಿಸಿಯಾಗಿರಬೇಕು, ಇಲ್ಲದಿದ್ದರೆ ನೀವು ಫ್ರೈ ಮಾಡುವಾಗ ಮಸಾಲೆ ಎಲ್ಲ ಹೊರಗೆ ಬರ್ತದೆ. ಮಸಾಲೆ ಎಲ್ಲ ಕರೆಕ್ಟಾಗಿ ಅಂಟಿಕೊಳ್ಬೇಕಾದ್ರೆ ಚಿಕನ್ಗೆ ಆಯಿಲ್ ಉಂಟಲ್ಲ ತುಂಬ ಬಿಸಿಯಾಗಿರಬೇಕು. ಆಮೇಲೆ ನೀವು ಚಿಕನನ್ನು ಸೇರಿಸಬೇಕು. ಚಿಕನನ್ನು ಸೇರಿಸಿಬಿಟ್ಟು ಮಿಕ್ಸ್ ಮಾಡಲಿಕ್ಕೆಲ್ಲ ಹೋಗಬೇಡಿ. ಒಂದು ಸೈಡ್ ಫುಲ್ ಫ್ರೈ ಆದ ನಂತರ ಇದನ್ನು ನಾವು ಟರ್ನ್ ಮಾಡಬೇಕು. ಆವಾಗ ಚಿಕನ್ ಕಬಾಬ್ ಮಸಾಲೆ ಉಂಟಲ್ಲ ಚಿಕನಲ್ಲಿ ಅಂಟಿಕೊಂಡೇ ಇರ್ತದೆ, ಬೇರೆ ಏನು ಆಗುವ ಪ್ರಾಬ್ಲಮ್ ಎಲ್ಲ ಬರೋದಿಲ್ಲ. ಈಗ ನೋಡಿ ಚಿಕನ್ ಈಗ ಫ್ರೈ ಆಗಿದೆ. ನಾನು ನಿಮಗೆ ಇದನ್ನು ಸರ್ವ್ ಮಾಡಿ ತೋರಿಸ್ತೇನೆ. ಕಲರ್ಫುಲ್ಲಾಗಿ ಫುಲ್ ಜ್ಯೂಸಿಯಾಗಿ ಹೊರಗೆ ಫುಲ್ ಕ್ರಿಸ್ಪಿಯಾಗಿ ಪರ್ಫೆಕ್ಟಾಗಿ ಬಂದಿದೆ. ಬ್ಯಾಚುಲರ್ಸಿಗೆ ಇದು ತುಂಬ ಈಸಿಯಾಗಿ ಮಾಡ್ಬೋದು. ಒಳ್ಳೆ ಟೇಸ್ಟಿ ಕೂಡ ಆಗಿದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.